ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ನಾನು ಅವನನ್ನು ಎಬ್ಬಿಸುವುದಕ್ಕೆ ಹೋಗುತ್ತೇನೆ. ರೆಫರೆನ್ಸ್ ಪುಟ 4160, ಪುಟದ ಸಂಖ್ಯೆ 65-66. ನಮ್ಮ ಕರ್ತನ ಸೇವೆಯು ಕೊನೆಗೊಳ್ಳುವುದಕ್ಕಿರುವಾಗ ಯಹೂದ್ಯರ ಸಭೆಯ ಅಧಿಕಾರಿಗಳ ವಿರೋಧವು ಬಹು ಕಟುವಾಗುತ್ತಾ ಬಂದು ಯೇಸುವನ್ನು ಯೂದಾಯವನ್ನು ಬಿಟ್ಟು ಬೆರಿಯ ಪ್ರಾಂತ್ಯಕ್ಕೆ ತೆರಳುವ ಹಾಗೆ ಮಾಡಿತ್ತು. ಆತನು ಸ್ವಲ್ಪ ಕಾಲ ತಾನು ಸ್ನಾನ ದೀಕ್ಷೆ ಹೊಂದಿದ ಸಮಯದಲ್ಲಿ ಸ್ನಾನಿಕನಾದ ಯೋಹಾನನು ಉಪದೇಶ ಮಾಡುತ್ತಿದ್ದ ಸ್ಥಳದಲ್ಲಿದ್ದನು. ಆತನು ಅಲ್ಲಿರುವಾಗ ಬೆಥಾನ್ಯದಲ್ಲಿದ್ದ ಮಾರ್ತಳು ಮತ್ತು ಮರಿಯಳುಗಳಿಂದ, ಸ್ವಾಮಿ, ನಿನ್ನ ಪ್ರಿಯ ಮಿತ್ರನು ಅಸ್ವಸ್ಥನಾಗಿದ್ದಾನೆ ಎಂಬ ಸುದ್ದಿಯನ್ನು ಕೇಳಿದ್ದನು. ಇದರಿಂದ ಅವರ ತಮ್ಮನಾದ ಲಾಜರನು ಯೇಸುವಿಗೆ ಬಹುಪ್ರಿಯನಾದ ಮಿತ್ರನಾಗಿದ್ದಾನೆಂದು ನಮಗೆ ತಿಳಿಯುತ್ತದೆ. ಸುದ್ದಿಯು ಸಂಕ್ಷಿಪ್ತವಾಗಿತ್ತು. ಅದು ಆತನು ಅಲ್ಲಿಗೆ ಬರಲು ಇಲ್ಲವೇ ಅದ್ಭುತ ರೀತಿಯಲ್ಲಿ ಅಲ್ಲಿ ಹಸ್ತಕ್ಷೇಪ ಮಾಡುವಂತೆ ಆತನನ್ನು ಒತ್ತಾಯಿಸಿರಲಿಲ್ಲ. ಅದು ಕೇವಲ ವಾಸ್ತವದ ಸಂಗತಿಯನ್ನು ಹೇಳುವುದಾಗಿತ್ತು. ಕೆಲವು ವಿಧದಲ್ಲಿ ಇದು ಕ್ರೈಸ್ತರು ಮಾಡುವ ಪ್ರಾರ್ಥನೆಗೆ ಒಂದು ಭವ್ಯವಾದ ಮಾದರಿಯಾಗಿತ್ತು. ದೇವಜನರು ತಮ್ಮ ಜೀವಿತದ ಎಲ್ಲ ಲೌಕಿಕ ಹಾಗೂ ಆತ್ಮಿಕ ಸಂಗತಿಗಳ ವಿಷಯವಾಗಿ ಆತನ ಅನುಕಂಪ ಹಾಗೂ ಆತನು ತೋರುವ ಪ್ರೀತಿಪೂರ್ಣವಾದ ಆಸಕ್ತಿಯ ಬಗ್ಗೆ ಪೂರ್ಣ ಭರವಸೆಯುಳ್ಳವರಾಗಿ ಯಾವಾಗಲೂ ಆತನ ಬಳಿಗೆ ಹೋಗಬಹುದು. ಮೊದಲಿಗೆ ಅವರು ತಮ್ಮ ಸ್ವಂತ ಚಿತ್ತವು ಪರಲೋಕದಲ್ಲಿ ಇಲ್ಲದಿದ್ದರೂ ಭೂಲೋಕದಲ್ಲಿಯಾದರೂ ನೆರವೇರಬೇಕೆಂಬುದಾಗಿ ಬಯಸುವ ಪ್ರವೃತ್ತಿಯುಳ್ಳವರಾಗಿರಬಹುದು. ಆದರೆ ನಂತರದಲ್ಲಿ ತಮ್ಮ ಪ್ರತಿಷ್ಠಾ ಮನೋಭಾವ ಹಾಗೂ ಕೃಪೆಯಲ್ಲಿ ಅಭಿವೃದ್ಧಿಯಾಗುವಿಕೆಯು ಮುಂದುವರೆದಲ್ಲಿ ಅವರು ಮರಿಯಳು ಹಾಗೂ ಮಾರ್ತಳ ಹಾಗೆ ತಮ್ಮ ಸಂಕಷ್ಟವನ್ನು ಹೇಳಿಕೊಂಡು ಆತನು ಏನನ್ನು ಅನುಗ್ರಹಿಸಲು ಸಂತೋಷಿಸುವನೋ ಅದನ್ನು ಆತನು ತನ್ನ ಅತ್ಯುತ್ತಮವಾದ ವಿವೇಕದ ಮೂಲಕವಾಗಿ ದಯಪಾಲಿಸಿದ್ದಾನೆಂದು ಅಂಗೀಕರಿಸಿಕೊಂಡು ತೃಪ್ತರಾಗುವಂಥ ಸ್ಥಿತಿಗೆ ಅವರು ತಲುಪುವರು. ಆಗ ಯೇಸುವು ಈ ಸುದ್ದಿಯನ್ನು ತಂದವರು ಇದನ್ನು ಕೇಳಿಸಿಕೊಂಡು ಮಾರ್ತಳು ಮತ್ತು ಮರಿಯಳಿಗೆ ತಿಳಿಸುವಂತೆ ಹೀಗೆ ಹೇಳಿದ್ದನು, ಈ ರೋಗವು ಮರಣಕ್ಕಾಗಿ ಬಂದದ್ದಲ್ಲ, ಇದರಿಂದ ದೇವಕುಮಾರನಿಗೆ ಮಹಿಮೆ ಉಂಟಾಗುವಂತೆ ದೇವರ ಮಹಿಮೆಗೋಸ್ಕರ ಬಂದದ್ದು. ಲಾಜರನು ಸಾಯಲಾರನೆಂದು ನಿರೀಕ್ಷಿಸಿಕೊಂಡು ನಮ್ಮ ಕರ್ತನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದನೆಂದು ನಾವು ಭಾವಿಸುವ ಹಾಗಿಲ್ಲ. ವಾಸ್ತವದಲ್ಲಿ ಅವನನ್ನು ಎಬ್ಬಿಸುವೆನೆಂಬುದು ತನಗೆ ತಿಳಿದಿದ್ದರಿಂದ ಅಸ್ವಸ್ಥತೆಯ ಪರಿಣಾಮವಾದ ಆ ಮರಣವು ನಿರಂತರವಾಗಿ ಮುಂದುವರಿಯುವಂಥದ್ದಲ್ಲವೆಂದು ಹೇಳಿದ್ದನೆಂಬುದಾಗಿ ನಾವು ಕಲ್ಪಿಸಿಕೊಳ್ಳಬೇಕು. 2 ದಿನಗಳ ನಂತರ ಯೇಸುವು ಯೂದಾಯದ ಬೆಥಾನ್ಯಕ್ಕೆ ಹೋಗುವ ಪ್ರಸ್ತಾಪ ಮಾಡಿದಾಗ ಶಿಷ್ಯರು ಭಯಭರಿತರಾಗಿದ್ದರು. ನಮ್ಮ ಕರ್ತನು ಅಲ್ಲಿಗೆ ಯಾವುದೇ ವಿಶೇಷವಾದ ಅಪಾಯವಿರುವುದಿಲ್ಲವೆಂಬುದನ್ನು ಸೂಚಿಸಿದ್ದನು. ಆತನು ಅಲ್ಲಿನ ಸನ್ನಿವೇಶಗಳೆಲ್ಲವನ್ನೂ ಮುಂದಾಗಿಯೇ ತಿಳಿದಿದ್ದನು. ಅಲ್ಲದೆ ತಾನು ಮಾಡಲು ಉದ್ದೇಶಿಸಿರುವ ಅದ್ಭುತ ಕಾರ್ಯವು ತನ್ನ ಶತ್ರುಗಳನ್ನು ಸ್ಥೈರ್ಯಗೆಡಿಸಿ ಸ್ವಲ್ಪ ಸಮಯದ ನಂತರ ಅವರು ತನ್ನನ್ನು ಬೆರಿಯ ಪ್ರಾಂತ್ಯಕ್ಕೆ ಹಿಂದಿರುಗುವಂತೆ ಮಾಡುವರೆಂಬುದನ್ನು ಗ್ರಹಿಸಿಕೊಂಡಿದ್ದನು. ತಾನು ಭೇಟಿ ನೀಡಲಿರುವ ಕಾರಣವನ್ನು ಅವರಿಗೆ ವಿವರಿಸಿ ಹೀಗೆ ಹೇಳಿದ್ದನು, ನಮ್ಮ ಮಿತ್ರನಾದ ಲಾಜರನು ನಿದ್ರೆ ಮಾಡುತ್ತಾನೆ ಮತ್ತು ನಾನು ಅವನನ್ನು ನಿದ್ರೆಯಿಂದ ಎಬ್ಬಿಸುವುದಕ್ಕೆ ಹೋಗುತ್ತೇನೆ. ನಂತರದಲ್ಲಿ ತನ್ನ ಹೇಳಿಕೆಯನ್ನು ಅವರು ಗ್ರಹಿಸಿಕೊಳ್ಳಲಾಗುವಂತೆ ಅವರಿಗೆ ಲಾಜರನು ಸತ್ತು ಹೋಗಿರುವನೆಂದು ಸರಳವಾಗಿ ಹೇಳಿದನು.